ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಏರಿಕೆಗೆ ವಿಶ್ವನಾಥ್ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಬಹುತೇಕ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಹಿಂದೆಂದೂ ಕಂಡರಿಯದ ರೀತಿ ಫಲಿತಾಂಶ ಬಂದಿದೆ. ರಾಜ್ಯದ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಮಧು ಬಂಗಾರಪ್ಪ ವಿರುದ್ಧ ಈ ರೀತಿಯಾಗಿ ವಿಶ್ವನಾಥ್ ವಾಗ್ದಾಳಿಯನ್ನು ನಡೆಸಿದ್ರು. ಇಂಟರ್ನಲ್ ಮಾರ್ಕ್ಸ್ 20ಕ್ಕೆ 20 ಅಂಕವನ್ನು ಕೊಡ್ತಾರೆ ಅಂತ ಪ್ರಶ್ನೆಯನ್ನು ಹಾಕಿದ್ರು. ಈ ರೀತಿ ಆದರೆ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಹೋಗಬೇಕು, ಪಾಸಾದ ವಿದ್ಯಾರ್ಥಿಗಳು ಮುಂದೆ ಏನು ಮಾಡಬೇಕು ಅಂತೇಳಿ ಯಾದಗಿರಿ ಜಿಲ್ಲೆಯಲ್ಲಿ 41ರಷ್ಟು, ಬಳ್ಳಾರಿ 31ರಷ್ಟು, ಬೀದರ್ 21ರಷ್ಟು ಶಿಕ್ಷಕರ ಕೊರತೆ ಇದೆ. ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಶಿಕ್ಷಕರ ಕೊರತೆ ಇದೆ. ಆದರೂ ಕೂಡ ರಿಸಲ್ಟ್ ಇದೆಯಲ್ಲ, ಈ ರಿಸಲ್ಟನ್ನು ನೋಡ್ತಿದ್ರೆ ದಾಖಲೆಯ ಫಲಿತಾಂಶ ಬಂದಿದೆ. ಇದು ಹೇಗೆ ಸಾಧ್ಯ ಅಂತ ಅಂದರೆ ಬೇಕಾಬಿಟ್ಟಿಯಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇವರು ಮಾತನಾಡಿದ್ದಾರೆ. ಇಂಥ ಅಯೋಗ್ಯ ಶಿಕ್ಷಣ ಮಂತ್ರಿ ದೇಶಕ್ಕೆ ಬೇಕೇನ್ರಿ? ನೀನೇ PUC ಫೇಲು. ನಾವು ಹೇಳಿದ್ದಲ್ಲ, ನಿಮ್ಮ ಅಣ್ಣ ಕುಮಾರ್ ಬಂಗಾರಪ್ಪ ರೇ ನನ್ನ ತಮ್ಮ PUC ಫೇಲ್, ಅವನಿಗೆ ಯಾಕ್ರಿ ಶಿಕ್ಷಣ ಮಂತ್ರಿ ಕೊಟ್ಟವ್ರಿ ಅಂದ. ಏನ್ರಿ ರಾಜ್ಯದ ಪರಿಸ್ಥಿತಿ ಏನಾಗಬೇಕ್ರಿ? ಶಿಕ್ಷಣ ಇಲಾಖೆ ನಡೆಸೋರು ಯಾರೂ ಇಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಆಮೇಲೆ ಹಿಂದಿ ಕೋರ್ಟ್ ಚೀಮಾರಿ ಹಾಕ್ತಲ್ರಿ ಸರ್ಕಾರಕ್ಕೆ ಹಿಂದಿ ವಿಚಾರದಲ್ಲಿ. ನೋ ಗ್ರೇಡಿಂಗ್ ವ್ಯಾಲ್ಯೂಯೇಷನ್ ಮಾಡಿ ಅಂದರು. ಹಂಗಂತ 2 ದಿವಸಕ್ಕೆ ರಿಸಲ್ಟ್ ಕೊಟ್ಟರಲ್ಲ, ಹೆಂಗೆ ಕೊಟ್ರಿ ನೀವು? ಸುಮ್ಮನೆ ಬರ್ಕೊಂಡೋಗಿದ್ದಾರೆ ತಗಡೆ. ಛೇ ಇದಕ್ಕಿಂತ ನಾಚಿಕೆಗೇಡು, ಅಸಹ್ಯ ಯಾವ ರಾಜ್ಯದಲ್ಲೂ ಆಗಿಲ್ಲ ರೀ ಈ ಥರದ್ದು. ಸಿದ್ದರಾಮಯ್ಯನವ್ರ ಸರ್ಕಾರ, ಕರ್ನಾಟಕ ರಾಜ್ಯ ಇಂಥ ಅಯೋಗ್ಯ ಶಿಕ್ಷಣ ಮಂತ್ರಿ ದೇಶಕ್ಕೆ ಬೇಕೇನ್ರಿ? ನೀನೇ PUC ಫೇಲು. ನಾವು ಹೇಳಿದ್ದಲ್ಲ, ನಿಮ್ಮ ಅಣ್ಣ ಕುಮಾರ್ ಬಂಗಾರಪ್ಪ ರೇ ನನ್ನ ತಮ್ಮ PUC ಫೇಲ್, ಅವನಿಗೆ ಯಾಕ್ರಿ ಶಿಕ್ಷಣ ಮಂತ್ರಿ ಕೊಟ್ಟವ್ರಿ ಅಂದ. ಏನ್ರಿ ರಾಜ್ಯದ ಪರಿಸ್ಥಿತಿ ಏನಾಗಬೇಕ್ರಿ? ಶಿಕ್ಷಣ ಇಲಾಖೆ ನಡೆಸೋರು ಯಾರೂ ಇಲ್ವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ?